ತ್ರಿನೇತ್ರ ರಹಸ್ಯ ಇದು ತುಂಬ ಆಳವಾದ ವಿಷಯ. ಯಾಕಂದರೆ ನಾವು ಇದನ್ನು ಚಿಕ್ಕ ವಯಸ್ಸಿನಿಂದ ಕೇಳ್ತಾ ಬಂದಿದ್ದೀವಿ. ಆದರೆ ನಮ್ಮ ಬುದ್ಧಿಯೊಳಗೆ ಈ ವಿಷಯ ಕೂತ್ಕೊಳ್ಳಲ್ಲ, ಅಂದರೆ ನಮಗೆ ಅರ್ಥ ಆಗಲ್ಲ. ನಾವು ಕಾಳಿದೇವಿಯ ಪೂಜೆನೂ ಮಾಡ್ತೀವಿ, ನಾವು ಬಗಲಾಮುಖಿ ದೇವಿಯ ಪೂಜೆನೂ ಮಾಡ್ತೀವಿ, ನಾವು ತ್ರಿಪುರ ಸುಂದರಿ ದೇವಿಯ ಪೂಜೆನೂ ಮಾಡ್ತೀವಿ, ದುರ್ಗಾ ಪೂಜೆನೂ ಮಾಡ್ತೀವಿ, ಭಗವಂತ ಶಿವನ ಪೂಜೆನೂ ಮಾಡ್ತೀವಿ. ನಮಗೆ 2 ಕಣ್ಣಿದೆ. ಆ 2 ಕಣ್ಣಿನಿಂದ ನಾವು ಜಗತ್ತಿನ ಶಬ್ದ, ರೂಪ, ರಸ, ಗಂಧನ ಅನುಭವ ಮಾಡ್ತೀವಿ. ಯಾಕೆಂದರೆ ರೂಪ ಇಲ್ಲದೆ ಗಂಧ ಇಲ್ಲ, ಸ್ಪರ್ಶ ಏನೂ ಆಗಲ್ಲ. ಹಾಗಾಗಿ ರೂಪನ ನೋಡಬೇಕು ಅಂದರೆ ಕಣ್ಣಿನ ಅವಶ್ಯಕತೆ ಇದೆ. ಮತ್ತು ಆ ಕಣ್ಣುಗಳು ತುಂಬ ಹೇಳ್ತವೆ. 2 ಕಣ್ಣಿನಿಂದ ಏನೆಲ್ಲ ಕಾಣ್ತದೋ ಅದಕ್ಕಿಂತ ಜಾಸ್ತಿ 3ನೇ ಕಣ್ಣಿನಿಂದ ಮನುಷ್ಯ ನೋಡಬಲ್ಲನು. ದೇವತೆಗಳಲ್ಲಿ 3ನೇ ಕಣ್ಣಿನ ಪ್ರಯೋಜನ ಏನು ಅಂದರೆ ಅವರು 3ನೇ ಕಣ್ಣಿಂದ ಭೌತಿಕ, ಪರಾಭೌತಿಕ ವಿಷಯನ, ವಸ್ತುನ ನೋಡ್ತಾರೆ. ಹಾಗಾಗಿ ಅವರ 3ನೇ ಕಣ್ಣು ಓಪನ್ ಇದೆ. ಮನುಷ್ಯ ನೋಡಲಿಕ್ಕಾಗಲ್ಲ, ಹಾಗಾಗಿ ಅವನು ಸಾಧಕ ಆಗಬೇಕಾಗ್ತದೆ. ಆದರೆ ಸಾಧಕನಿಗೂ ಸಾಧನೆ ಮಾಡಲಿಕ್ಕಾಗಲ್ಲ, ಯಾಕಂದರೆ ಅವನು ಅದರಲ್ಲೇ ಸಿಕ್ಕಾಕೋತಾನೆ. ಅಂದರೆ ಏನು 2 ಕಣ್ಣಿಂದ ನೋಡ್ತೀವಿ, 2 ಕಿವಿಯಿಂದ ಕೇಳ್ತೀವಿ, ಏನು ಅನುಭವ ಮಾಡ್ತೀವಿ, ಅದರಲ್ಲಿ ಸೀಮಿತ ಆಗಿಬಿಡ್ತೀವಿ. ಇದರ ಕಾರಣ ನಮ್ಮ ಅತೇಂದ್ರಿಯ ಓಪನ್ ಆಗಲ್ಲ. ಅತೇಂದ್ರಿಯ ಓಪನ್ ಆಗದ ಕಾರಣ ಈ ಸಂಸಾರದ ಅನುಭವನ ಸತ್ಯ ಅಂತ ನಂಬ್ತೀವಿ. ಎಷ್ಟೋ ಜನ ಸಾಧಕರು ಬೇರೆ ಬೇರೆ ಹೀಲಿಂಗ್ ಮೊರಾಲಿಟಿಲಿ ರೇಖೆ, ಪ್ರಾಣಿಕ್ ಹೀಲಿಂಗ್, ಆಕಾಶ ರೆಕಾರ್ಡ್, ಥರ್ಡ್ ಐ ಆ್ಯಕ್ಟಿವೇಶನ್ ಇವೆಲ್ಲ ಮಾಡ್ತಾರೆ. ಓಪನ್ ಯಾರದ್ದಾಗ್ತದೆ? ಒಂದು ವೇಳೆ ನಿಮ್ಮೊಳಗೆ ಯೋಗ್ಯ ರೂಪದಲ್ಲಿ ಈ ಊರ್ಜೆ ಆ್ಯಕ್ಟಿವ್ ಆದರೆ ಆವಾಗ 3ನೇ ಕಣ್ಣಿಂದ ಜಗತ್ತನ್ನು ನೋಡೋದಂದರೆ ಅದಕ್ಕೇನು ಅರ್ಥನೇ ಇರಲ್ಲ. ಯಾಕಂದರೆ ಶಿವ 2 ಕಣ್ಣು ಮುಚ್ಚಿ 3ನೇ ಕಣ್ಣಿನ ಮೇಲೆ ಫೋಕಸ್ ಮಾಡಿ ಅವರು ಕಣ್ಣು ಮುಚ್ಕೊಂಡು ಜಗತ್ತಲ್ಲಿ ನಡೀತಾ ಇದೆ ಅದನ್ನು ನೋಡ್ತಾ ಇಲ್ಲ. ನಾವು ಥರ್ಡ್ ಐ ಆ್ಯಕ್ಟಿವೇಶನ್ ಯಾಕೆ ಮಾಡಬೇಕು ಅಂದ್ಕೊಂಡಿದ್ದೀವಿ? ನಮ್ಮ ಪಕ್ಕದ ಮನೇಲಿ ಏನು ನಡೀತಾ ಇದೆ, ಸಂಬಂಧಿಕರು ಏನು ಮಾಡ್ತಾ ಇದ್ದಾರೆ, ನಮ್ಮ ಶತ್ರು ಏನು ಮಾಡ್ತಾ ಇದ್ದಾನೆ, ಅವರೇನು ಯೋಚನೆ ಮಾಡ್ತಾ ಇದ್ದಾರೆ, ಇದನ್ನು ತಿಳ್ಕೊಳ್ಳಿಕ್ಕೆ ನಾವು ಥರ್ಡ್ ಐ ಆ್ಯಕ್ಟಿವೇಶನ್ ಮಾಡಲಿಕ್ಕೆ ನೋಡ್ತಾ ಇದ್ದೀವಿ. ಇವತ್ತು ಟೆಕ್ನಾಲಜಿ ಸಹ ಅಪ್ಗ್ರೇಡ್ ಆಗ್ತಾ ಇದೆ, ಹೈಫೈ ಆಗ್ತಾ ಇದೆ. ನಾವು ಆಗ್ತಾ ಇಲ್ಲ. ನಾವು ಥರ್ಡ್ ಐ ಆ್ಯಕ್ಟಿವೇಶನ್ ಮಾಡಿ ಅದರಿಂದ ಜಗತ್ತನ್ನು ನೋಡಬೇಕು ಅಂದ್ಕೊಳ್ಳೋದು ಅತಿ ದೊಡ್ಡ ವಿಡಂಬನೆ. ಇವತ್ತಿನ ಜ್ಞಾನ ಸಹ ಮಿಕ್ಸ್ ಆಗಿದೆ. ತುಂಬ ಜನ ಜ್ಞಾನಿಗಳು ಅವ್ರು ಹೇಳೋ ಜ್ಞಾನ ಹಳೆಯದೇ ಆಗಿರ್ತದೆ, ಹೊಸದೇನೂ ಇಲ್ಲ. ಇದರಲ್ಲಿ ಇವರ ಕೊಡುಗೆ ಏನೂ ಇಲ್ಲ, ಅವರಿಗೇನು ಅನುಭವ ಆಗಿದ್ದು ಇಲ್ಲ. ಯಾರದೋ 3ನೇ ಕಣ್ಣಿನಲ್ಲಿ ಸಂವೇದನ ಆಗ್ತದೆ, ಯಾರೋ 3ನೇ ಕಣ್ಣಿನ ಮೇಲೆ ಕಲ್ಪನೆಯನ್ನು ತುಂಬಿಕೊಳ್ತಾರೆ. ಎಷ್ಟು ಕಲ್ಪನೆ ತುಂಬಿಕೊಳ್ತಾರೆ ಅಂದರೆ ಅವ್ರಿಗೆ ಅನಿಸ್ಲಿಕ್ಕೆ ಶುರು ಆಗ್ತದೆ ತನ್ನ 3ನೇ ಕಣ್ಣೇ ಓಪನ್ ಆಗಿದೆ ಅಂತ. ಅದು ರೇಖಿ ಹೀಲರ್ ಆಗಿರ್ಬೋದು, ಟೆರೆಟ್ ಕಾರ್ಡ್ ರೀಡರ್ ಆಗಿರ್ಬೋದು, ಪ್ರಾಣಿಕ್ ಹೀಲರ್ ಆಗಿರ್ಬೋದು, ಅಥವಾ ತಾಂತ್ರಿಕ ಕ್ರಿಯೆ ಮೂಲಕ ಥರ್ಡ್ ಐ ಸಿದ್ಧ ಮಾಡೋರು ಆಗಿರ್ಬೋದು. ಪಕ್ಕದ ಮನೇಲಿ ಏನು ನಡೀತಾ ಇದೆ ಅನ್ನೋದು ನಿಮ್ಮ ಜಿಜ್ಞಾಸೆ ಆಗಿದ್ದರೆ, ಶತ್ರುಗಳ ಮನೇಲಿ ಏನು ನಡೀತಾ ಇದೆ, ಅವರ ಯೋಚನೆ ಏನು, ಇದೇ ನಿಮ್ಮ ಥರ್ಡ್ ಐ ಹೇಳ್ತಾ ಇದೆ ಅಂದರೆ ನಿಮಗಿಂತ ಮುಟ್ಟಾಳರು ಇನ್ನೊಬ್ಬರಿಲ್ಲ. ಯಾಕಂದರೆ 3ನೇ ಕಣ್ಣು ಜ್ಞಾನ ಚಕ್ಷು. ಅದು ಶಿವನೂ ಸಹ 3ನೇ ಕಣ್ಣಿಂದ ಕಾಮದೇವನ ಭಸ್ಮ ಮಾಡಿದ್ರು, ಕಾಮನೆಗಳ ಭಸ್ಮ ಮಾಡಿದ್ರು. ನಿಮ್ಮ 3ನೇ ಕಣ್ಣು ಅದನ್ನೇ ನೋಡ್ಲಿಕ್ಕೆ ಬಯಸ್ತಾ ಇದೆ, ಮನೋಕಲ್ಪಿತವಾದದ್ದು. ಈ ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿ ಅಂತ ಏನು ದೊಡ್ಡದಾಗಿ ಮಾಡ್ತಾರೆ. ಪಾಸ್ಟ್ ಲೈಫ್ ನೋಡೋದು, ಹಿಂದಿನ ಜನ್ಮ ನೋಡೋದು, ಅದರ ಹಿಂದಿನ ಜನ್ಮ ನೋಡೋದು, ಮತ್ತು ಥರ್ಡ್ ಐ ಆ್ಯಕ್ಟಿವೇಶನ್ ಆಜ್ಞಾಚಕ್ರ ಓಪನ್ ಮಾಡೋದು, ಅದಕ್ಕೇನು ಮಂತ್ರ ಹೇಳ್ತಾರೆ. ಆ ಮಂತ್ರ ಮಾಡಿದ ಮೇಲೆ ಮನುಷ್ಯನಲ್ಲಿ ಅಲ್ಪ ಸ್ವಲ್ಪ ಸಿದ್ಧಿ ಆಗ್ತದೆ, ಇಲ್ಲ ಅಂತಿಲ್ಲ. ಆದರೆ ಜ್ಞಾನಚಕ್ಷು ತ್ರಿನೇತ್ರದ ವಿಷಯನೇ ಬೇರೆ. ಥರ್ಡ್ ಐ ಆ್ಯಕ್ಟಿವ್ ಆದಮೇಲೆ ಬರುವ ಎನರ್ಜಿ ಮತ್ತು ಫ್ರೀಕ್ವೆನ್ಸಿ ಟ್ಯೂನಿಂಗ್ ಸರಿಯಾಗಿಲ್ಲ ಅಂದರೆ ನಿಮಗೆ ಅರ್ಥನೇ ಆಗಲ್ಲ ನೀವೇನು ಮಾಡ್ತಾ ಇದ್ದೀರಾ ಅಂತ. ನೀವು ಇದೇ ಮನೋಕಲ್ಪಿತ ಘಟನೆಗಳ ಜೊತೆ ಸಿಕ್ಕಿ ಹಾಕ್ಕೊಳ್ತೀರಾ. ಏನಾಗಿದೆ ಅಂದರೆ ಭಗವಂತನ ಏನು ಉಪಲಬ್ಧಿ ಇದೆ, ಗುರು ಪರಂಪರೆಯ ಏನು ಉಪಲಬ್ಧಿ ಇದೆ, ಅದರ ಉಪಯೋಗ ನಾವು ತುಂಬ ಕ್ಷುಲ್ಲಕ ಕಾರಣಕ್ಕಾಗಿ ಮಾಡ್ತಾ ಇದ್ದೀವಿ. 3ನೇ ಕಣ್ಣು ತೆರೆಯೋದು ಅಂದರೆ ಜ್ಞಾನದ ಉಪಲಬ್ಧಿ ಮಾಡ್ಕೊಳ್ಳೋದು. ಶಿವ ಸಹ 3 ಕಣ್ಣು ಮುಚ್ಕೊಂಡೇ ಕೂತಿದ್ದಾರೆ. ಏನು ನೋಡ್ತಾ ಇರ್ಬೋದು ಅವರು ಧ್ಯಾನದಲ್ಲಿ? ಏನೋ ನೋಡ್ತಿರ್ಬೋದು ಅವರು ಧ್ಯಾನದಲ್ಲಿ. ಕಾಳಿ 3 ಕಣ್ಣು ಓಪನ್ ಮಾಡಿರ್ತಾರೆ, ಬಗಲಾಮುಖಿಯ 3 ಕಣ್ಣು ಓಪನ್ ಇದೆ, ತ್ರಿಪುರ ಸುಂದರಿಯ 3 ಕಣ್ಣು ಓಪನ್ ಇದೆ. ಯಾರೋ 3 ಕಣ್ಣ ಮುಚ್ಕೊಂಡಿದ್ದಾರೆ, ಯಾರೋ 3 ಕಣ್ಣನ್ನು ತೆರೆದಿದ್ದಾರೆ, ಯಾರೋ ಅರ್ಧ ಕಣ್ಣನ್ನು ತೆರೆದಿರ್ತಾರೆ. ನಾವು ಇದರ ವಿಜ್ಞಾನ ಏನು ಅಂತ ತಿಳಿದುಕೊಳ್ಳಿಕ್ಕೆ ಬಯಸ್ತಾ ಇಲ್ಲ. ಇದು ಜಾಗ್ರತ್, ಅರ್ಧ ಜಾಗ್ರತ್, ಸುಷುಪ್ತಿ, ತುರಿಯ ಅವುಗಳ ಸ್ವರೂಪನ ಪ್ರಕಟ ಮಾಡ್ತದೆ. ಅಂತರ್ಚಕ್ಷು ಓಪನ್ ಆಗೋದು ಅಂದರೆ ಅಂತರ್ಪ್ರಜ್ಞೆ ಸಿಗ್ತದೆ. ಪ್ರಜ್ಞೆ ಅನ್ನೋ ಶಬ್ದನ ನೀವು ಹಿಡ್ಕೊಳ್ಳಿ. ಎಲ್ಲಿಯವರೆಗೆ ಪ್ರಜ್ಞೆ ಸಿಗಲ್ವೋ ಅಲ್ಲಿ ತನಕ ಮನುಷ್ಯ ಕುರುಡನೇ ಆಗಿರ್ತಾನೆ.
ಅಂಧನೇ ಆಗಿರ್ತಾನೆ. ವಿಷ್ಣುವಿಗೆ 3ನೇ ಕಣ್ಣು ಸಿಕ್ಕಿಲ್ಲ, ಹನುಮಂತನಿಗೆ 3ನೇ ಕಣ್ಣು ಸಿಕ್ಕಿಲ್ಲ, ಗಣೇಶನಿಗೆ 3ನೇ ಕಣ್ಣು ಸಿಕ್ಕಿಲ್ಲ, ಬಾಕಿ ಎಷ್ಟೋ ಸ್ವರೂಪಗಳಿಗೆ 3ನೇ ಕಣ್ಣು ಸಿಕ್ಕಿಲ್ಲ. ಮಹಾವಿದ್ಯೆಗಳಿಗೆ 3ನೇ ಕಣ್ಣು ಸಿಕ್ಕಿದೆ. ಈ ಮಹಾವಿದ್ಯೆಗಳಿಗೆ 3ನೇ ಕಣ್ಣು ಸಿಕ್ಕಿದೆ. ಇದು ಪ್ರಜ್ಞಾಚಕ್ಷು. ಪ್ರಜ್ಞಾಚಕ್ಷು ಯಾರಿಗೆ ಸಿಗ್ತದೆ ಅಂದರೆ ಪ್ರಜ್ಞೆಯ ಕಡೆ ಹೊರಟವರಿಗೆ. ನಮ್ಮ ಬಹುದೊಡ್ಡ ಮೂರ್ಖತೆ ಏನು ಅಂದರೆ ನಾವು ಕಲ್ಪನೆಯಲ್ಲಿ ಸಿಕ್ಕಾಕೊಂಡಿದ್ದೀವಿ. ನಾವು ಕಪೋಲ ಕಲ್ಪನೆಗಳಲ್ಲಿ ಸಿಕ್ಕಾಕೊಂಡಿದ್ದೀವಿ. ನಾವೇನಾದರೂ ಧ್ಯಾನಕ್ಕೆ ಕುಳಿತುಕೊಂಡಾಗ ಡೀಪ್ ಮೆಡಿಟೇಷನಿಗೆ ಇಳಿದ್ರೆ ಅಲ್ಲಿ ಮೊದಲು ಬರೋದು ಕಾನ್ಷಿಯಸ್ ಮೈಂಡ್, ನಂತರ ಸಬ್ ಕಾನ್ಷಿಯಸ್ ಮೈಂಡ್, ಇನ್ನೂ ಒಳಗಡೆ ಇರುವಂಥದ್ದು ಅಂತರ್ಮನಸ್ಸು, ಇದು ಕೊನೆಗಿರುವಂಥದ್ದು. ಈ ಕಾನ್ಷಿಯಸ್ ಮೈಂಡಿಂದ ಆ ಅಂತರ್ಮನ ತನಕ ಮಧ್ಯದಲ್ಲಿ ಎಷ್ಟೋ ಕಲ್ಪನೆಗಳಲ್ಲಿ ನಾವು ಸಿಕ್ಕಾಕೊಂಡಿದ್ದೀವಿ. ನಮ್ಮ ಜೊತೆ ಜೋಡಣೆಯಾಗಿದೆ. ಇದನ್ನು ನಾನು ಎಷ್ಟು ಆಳವಾಗಿ ಹೇಳ್ತಾ ಇದ್ದೀನಿ ಅಂದರೆ ಇದನ್ನು ಯಾರಾದರೂ ಸರಿಯಾಗಿ ಈ ವಿಡಿಯೋ ಸೀರೀಸ್ನ ಅರ್ಥ ಮಾಡಿಕೊಂಡ್ರೆ ಅಥವಾ ಈ ಪೂರ್ತಿ ವಿಡಿಯೋನ ಅರ್ಥ ಮಾಡಿಕೊಂಡ್ರೆ ನಿಮ್ಮ ಎಷ್ಟೋ ಮಾನ್ಯತೆಗಳು ಎಲ್ಲ ಕಟ್ಟಾಗ್ತದೆ. ನಿಮ್ಮ ಮೈಂಡ್ ಓಪನ್ ಆಗುತ್ತೆ, ನಿಮ್ಮಲ್ಲಿ ವಿವೇಕ ಮೂಡುತ್ತೆ, ನಿಮ್ಮೊಳಗಿನ ಪ್ರೋಗ್ರಾಮಿಂಗ್ ಆಗಿದೆಯೋ ವೈರಸ್ ಇದೆಯೋ ಅದೆಲ್ಲ ನಷ್ಟ ಆಗ್ತದೆ. ಹಾಗಾಗಿ ಇದನ್ನು ಪೂರ್ತಿ ಕೇಳೋದು ಅವಶ್ಯಕ. ನನ್ನ ಹಿಂದಿನ ವಿಡಿಯೋ ಸೀರೀಸು ಏನೆಲ್ಲ ರಹಸ್ಯಗಳನ್ನು ಮಾಡಿದ್ದೀನೋ ಅದನ್ನು ನೋಡಿರ್ತೀರ. ಇವೆಲ್ಲ ವಿಡಿಯೋಗಳನ್ನು ನೀವು ನೋಡ್ಕೊಂಬಂದರೆ ನಿಮ್ಗೆ ಏನೋ ಒಂದು ಗೊತ್ತಾಗ್ತದೆ. ಎಲ್ಲರೂ ನೋಡ್ತಾರೆ, ಆದರೆ ಏನು ನೋಡಬೇಕು ಅನ್ನೋದೇ ಗೊತ್ತಿಲ್ಲ. ಭೌತಿಕ ರಹಸ್ಯ ಬೇರೆ, ಪರಭೌತಿಕ ರಹಸ್ಯ ಬೇರೆ. ನಮ್ಮ ಶರೀರ ಭೌತಿಕ ಪಂಚತತ್ವಗಳಿಂದ ಆಗಿರುವಂಥದ್ದು. ಅದು ನಷ್ಟ ಆಗಲಿದೆ. ಸ್ಥೂಲದ ಹಿಂದೆ, ಈ ಬಾಡಿ ಹಿಂದೆ ಓಡಬಾರ್ದು. ಯಾಕಂದರೆ ಇದು ನಷ್ಟ ಆಗಲಿದೆ. ನಾವೇನಾದರೂ ಅರ್ಥ ಮಾಡ್ಕೊಳ್ಬೇಕಂದ್ರೆ ನಾವು ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಒಳಗೆ ಎಂಟ್ರಿ ಮಾಡಬೇಕಾಗ್ತದೆ. ಈ ಸಬ್ಕಾನ್ಷಿಯಸ್ ಮೈಂಡ್ನಲ್ಲೇ ಜನ್ಮಾಂತರಗಳ ಪ್ರೋಗ್ರಾಮಿಂಗ್ ಬಿದ್ದಿದೆ. ಬಯಸಿದರೆ ಒಂದು ಸಮಯದಲ್ಲಿ ಅದನ್ನು ನಷ್ಟನೂ ಮಾಡಬಹುದು. ಹೇಗೆ? ದೃಷ್ಟಾರೂಪದಿಂದ. ಕತ್ಲೆಯಲ್ಲಿ ಬಿದ್ದಿರುವ ಹಗ್ಗ ಸಹ ನಮಗೆ ಹಾವಿನ ರೀತಿಯೇ ಕಾಣಿಸ್ತದೆ. ಅದೇ ರೀತಿ ಕತ್ಲೆಯಲ್ಲಿ ಬಿದ್ದಿರುವಂಥ ಎಷ್ಟು ವಿಷಯಗಳು ನಾವು ಬೆಳಕು ಚೆಲ್ಲಿದಾಗ ನೋಡಿದಾಗ ಎಷ್ಟು ಸತ್ಯ ನಮಗೆ ಅರ್ಥ ಆಗ್ತದೆ. ಯಾಕಂದರೆ ಅಲ್ಲಿ ನಾವು ಸೂಕ್ಷ್ಮ ರೂಪದಲ್ಲಿ ಪ್ರಕಾಶ ಹಾಕಬೇಕಾಗ್ತದೆ. ಅದೇ ರೀತಿ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ನ ಪ್ರೋಗ್ರಾಮಿಂಗ್, ಟ್ಯಾರೋ ರೀಡಿಂಗ್ ಆಗಿರ್ಬೋದು, ಆಕಾಶ್ ರೀಡಿಂಗ್ ಆಗಿರ್ಬೋದು, ಜ್ಯೋತಿಷ್ಯ ಮಾಡ್ತಿರ್ಬೋದು, ನ್ಯೂಮರಾಲಜಿ ಮಾಡ್ತಿರ್ಬೋದು, ಅಲ್ಲಿ ತುಂಬ ಪ್ರಕಾಶ ಕಮ್ಮಿ ಹೋಗ್ತಾ ಇದೆ. ಅಲ್ಲಿ ಚೇತನದ ಸ್ತರ 0 ಇದೆ. ಅಲ್ಲಿ ನಮ್ಮ ತರ್ಕ ಓಡ್ತಾ ಇದೆ. ಈ ತರ್ಕದ ಕಾರಣ ನ್ಯೂಮರಾಲಜಿ, ವಾಸ್ತು, ಜ್ಯೋತಿಷ್ಯ, ರೇಖಿ, ಪ್ರಾಣಿಕ್ ಹೀಲಿಂಗ್, ಹಿಪ್ನೋಸಿಸಮ್, ಪಾಸ್ಟ್ ಲೈಫ್ ರಿಗ್ರೆಷನ್, ಆಕಾಶವಾಣಿ, ಲಾಮಾಪೀರ, ಈ ಎಲ್ಲ ಹೀಲಿಂಗ್ ಮೊರಾಲಿಟಿ ಏನಿದೆ ಇವು ಕೇವಲ ಸಬ್ಕಾನ್ಷಿಯಸ್ ಮೈಂಡ್ನಲ್ಲಿ ನಡೆಯುವ ಗತಿವಿಧಿ. ಇವಕ್ಕೆ ಆಧ್ಯಾತ್ಮಿಕದ ಜೊತೆ ಏನೂ ಸಂಬಂಧ ಇಲ್ಲ. ನೀವು ಒಂದು ವೇಳೆ ನಿಜವಾಗ್ಲೂ ಮುಕ್ತಿ ಕಡೆಗೆ ಹೋಗಬೇಕು ಅಂತಿದ್ದರೆ ಇವುಗಳನ್ನು ಸ್ಥಗಿತ ಮಾಡಿ. ಯಾಕಂದರೆ ಇವಕ್ಕೆ ಮತ್ತು ಆಧ್ಯಾತ್ಮಿಕಕ್ಕೆ ಮುಕ್ತಿಗೆ ಸಂಬಂಧ ಇಲ್ಲ. ಇವು ಬೇಕಾದರೆ ಕಲೀರಿ, ಪ್ರಾಕ್ಟಿಕಲ್ ಆಗಿ ಯೂಸ್ ಮಾಡ್ಕೊಳ್ಳಿ, ಬಿಡಿ. ಇಷ್ಟೇ. ನಮ್ಮಲ್ಲಿ ತುಂಬ ದುರ್ಬುದ್ಧಿ ಇದೆ. ನಮ್ಮ ದುರ್ಬುದ್ಧಿ ಏನು ಹೇಳ್ತದೆ ಅಂದರೆ ಎಷ್ಟು ಜಡ ಆಗಿರ್ತಾನಂದರೆ ಪ್ಲಸ್ ಒಳಗಡೆ ಹೋದರೆ ಪ್ಲಸ್ ಆಗಿರ್ತಾನೆ, ಇಲ್ಲ ಮೈನಸ್ ಒಳಗಡೆ ಹೋದರೆ ತುಂಬ ಮೈನಸ್ ಆಗಿರ್ತಾನೆ. ನಾವು ಸ್ಥಿರ ಆಗಿರಲ್ಲ, 0 ಆಗಿರಲ್ಲ. ಯಾರು ಸ್ಥಿರ ಆಗಿರ್ತಾರೋ ಅವರು ಮುಕ್ತ ಆಗ್ತಾರೆ. ಅವರ ತ್ರಿನೇತ್ರ ಓಪನ್ ಆಗುತ್ತೆ. ಯಾಕಂದರೆ ಪ್ಲಸ್ ಅಂದರೆ ಸೂರ್ಯನಾಡಿ, ಮೈನಸ್ ಅಂದರೆ ಚಂದ್ರನಾಡಿ, ಮಧ್ಯದಲ್ಲಿರೋದು ಪ್ಲಸ್ ಮೈನಸ್ ನ್ಯೂಟ್ರಲ್ ಅವಸ್ಥೆ. ನಾವು ನ್ಯೂಟ್ರಲ್ ಆಗಬೇಕು. ನಾವು ಪ್ರಾಕ್ಟಿಕಲಾಗಿ ಏನೂ ಮಾಡಲ್ಲ, ಇಂಪ್ಲಿಮೆಂಟ್ ಮಾಡಲ್ಲ. ಇದರ ಪರಿಣಾಮ ಏನಾಗ್ತದೆ ಅಂದರೆ ನಾವು ಕಲ್ಪನೆ ಜಗತ್ತಿನಲ್ಲಿ ವಿಹರಿಸ್ತಾ ಇರ್ತೀವಿ. ಕಲ್ಪನೆ ಜಗತ್ತಿನಲ್ಲಿ ಯಾರಿಗೋ ಶಿವಶಕ್ತಿ ಸಿಗ್ತಾರೆ, ರಾಧಾಕೃಷ್ಣ ಸಿಗ್ತಾರೆ, ಟ್ವಿನ್ ಫ್ಲೇಮ್, ಏನೇನೋ ಭ್ರಮೆಗಳು, ಏನೇನೋ ಭ್ರಾಂತಿಗಳು. ನಮ್ಮ ಅವೇರ್ನೆಸ್ ಹೆಚ್ಚಾದಾಗ, ಪ್ರಜ್ಞೆಯ ಮಟ್ಟ ಹೆಚ್ಚಾದಾಗ ನಮ್ಮ 3ನೇ ಕಣ್ಣು ಓಪನ್ ಆಗ್ತದೆ. ನಾವು ಆತ್ಮದ ಅಜೆಂಡಾಗೆ ಬರ್ತೀವಿ. ಥರ್ಡ್ ಐ ಆ್ಯಕ್ಟಿವೇಟ್ ಆದರೆ ನಮಗೆ ಧ್ಯಾನದಲ್ಲಿ ವಿಶೇಷ ಅನುಭವಗಳಾಗ್ತವೆ, ವಿಶೇಷ ಜ್ಞಾನ ಪ್ರಾಪ್ತಿಯಾಗ್ತದೆ. ತನ್ನಿಂದ ತಾನೇ ಜ್ಞಾನ ಪ್ರಕಟ ಆಗ್ತದೆ, ವಿವೇಕ ಮೂಡ್ತದೆ, ಊರ್ಜೆಯ ಮಟ್ಟ ಇರ್ತದೆ, ಪ್ರಜ್ಞೆಯ ಮಟ್ಟ ಇರ್ತದೆ. ಇನ್ನು ಒಂದು ಕಡೆ ಕಣ್ಣು ಮುಚ್ಚಿದೆ, ಒಂದು ಕಡೆ ಕಣ್ಣು ತೆರೆದಿದೆ. ಈ 3 ಕಣ್ಣಿನ ವಿಚಾರ ತಿಳ್ಕೊಳ್ಳೋದಾದರೆ ನಾವು ಈ ತ್ರಿನೇತ್ರನ ಆ್ಯಕ್ಟಿವೇಟ್ ಮಾಡ್ಕೋಬೇಕು ಅಂದರೆ ತ್ರಾಟಕದ ಸಿದ್ಧಿ ಮಾಡ್ಕೋಬೇಕಾಗ್ತದೆ. ತ್ರಾಟಕದ ಸಿದ್ಧಿ ಆದಮೇಲೆ ಪಾರದರ್ಶದ ಸಿದ್ಧಿ ಮಾಡಬೇಕಾಗ್ತದೆ. ಪಾರದರ್ಶದ ಸಿದ್ಧಿ ಆದಮೇಲೆ ಪರಾಚಕ್ಷುವಿನ ಸಿದ್ಧಿ ಮಾಡಬೇಕಾಗ್ತದೆ. ನಂತರ ಬಿಂದುವಿನ ಯಾತ್ರೆಗೆ ನಾವು ತೆರಳ್ತೀವಿ. ಆ ಬಿಂದುವಿನ ಯಾತ್ರೆ ಸಾಮಾನ್ಯ ಅಲ್ಲ. ಅದಕ್ಕಾಗಿ ನಾವು ನಮ್ಮ ಎಲ್ಲ ಆವರಣನ ಬಿಚ್ಚಬೇಕಾಗ್ತದೆ. ನಮ್ಮ ಕಾಲದ, ಕ್ಷೇತ್ರದ, ಧರ್ಮದ, ಜಾತಿಯ, ಲಿಂಗದ, ಮನಸ್ಸಿನ ದುರ್ಬುದ್ಧಿಯ ಎಲ್ಲ ಆವರಣನ ಬಿಚ್ಚಬೇಕಾಗ್ತದೆ.
ಗುರುವಿನ ಆಜ್ಞೆ ಮೂಲಕ ನಾವು ನಡಿಬೇಕಾಗ್ತದೆ. ಗುರು ಇದ್ರೇನೆ ನಮಗೆ ಹೊಡೆದು ಬಡ್ದು ಆಕಾರ ಕೊಡ್ತಾರೆ. ಕಲ್ಲಿನಲ್ಲಿ ಸುಂದರವಾದ ಮೂರ್ತಿಯ ಕೆತ್ತನೆ ಆಗ್ತದೆ. ಥರ್ಡ್ ಐ ಆಕ್ಟಿವೇಶನ್ ಮಾಡೋದಂದರೆ ತಮಾಷೆ ವಿಷಯ ಅಲ್ಲ. ಅದು ಈ ಎರಡು ಕಣ್ಣಿಂದ ನೋಡುವಂತಹ ವಿಚಾರ ಅಲ್ಲ. ಆ ಎರಡು ಕಣ್ಣಿನ ಹಿಂದ್ಗಡೆ ಯಾರು ನೋಡ್ತಾ ಇದ್ದಾರೆ, ಎರಡು ಕಣ್ಣಿನ ಹಿಂದೆ ಏನು ನಡೀತಾ ಇದೆ ಅದನ್ನು ನೋಡುವ ವಿಷಯ. ಯಾಕೆಂದರೆ ದ್ರಷ್ಟ ಅಲ್ಲಿದ್ದಾನೆ. ಮೂರನೇ ಕಣ್ಣು ಹೊರಗಡೆ ನೋಡ್ತಾ ಇಲ್ಲ, ಮೂರನೇ ಕಣ್ಣು ಒಳಗಡೆ ನೋಡ್ತಾ ಇದೆ. ತೆರೆದ ಕಣ್ಣು ಏನು ಸೂಚಿಸ್ತದೆ ಅಂದರೆ ಶಕ್ತಿಯ ಸ್ಫುಲನೆ, ಸಂಚಲನೆ ಆಗ್ತಾ ಇದೆ. ಹೊರಗಿನ ಕಣ್ಣನ್ನು ಮುಚ್ಚಿ ಒಳಗಡೆಯ ಕಣ್ಣನ್ನು ತೆರೆದಾಗ ಪರಮಾತ್ಮನ ಪ್ರಾಪ್ತಿಯಾಗ್ತದೆ. ನಿಜವಾಗಲೂ ನಿಮ್ಮ ಮೂರನೇ ಕಣ್ಣು ಆಕ್ಟಿವೇಶನ್ ಆಗಿದ್ದರೆ ಯೋಗ್ಯವಾದ ಗುರುವಿಗೆ ಶರಣಾಗಿ. ಮೂರನೇ ಕಣ್ಣು ಯಾರ್ದು ಓಪನ್ ಆಗುತ್ತೆ ಅಂದರೆ ಹೊರಗಿನ ಕಣ್ಣನ್ನು ಮುಚ್ಕೊಂಡು ಅಂತರ್ಪಟ ಓಪನ್ ಮಾಡಿದ್ರೆ ಪರಮಾತ್ಮ ಸಿಗ್ತಾನೆ. ಒಂದು ವೇಳೆ ನಿಜವಾಗ್ಲೂ ಮೂರನೇ ಕಣ್ಣು ತೆರೆದ್ರೆ ಯೋಗ್ಯ ಗುರುವಿಗೆ ಶರಣಾಗಿ. ಇಲ್ಲಾಂದರೆ ನೀವು ಎರಡು ಕಣ್ಣಿಂದ ಏನು ನೋಡ್ತಾ ಇದ್ದೀರೋ ಅದನ್ನೇ ಮೂರನೇ ಕಣ್ಣಿಂದ ನೋಡ್ಲಿಕ್ಕೆ ಹೊರಟ್ರೆ, ಎರಡು ಕಣ್ಣಿಂದ ಪಕ್ಕದ ಮನೆ ಅಲ್ಲಿ ಇಲ್ಲೇ ಇಣಕಿ ನೋಡ್ತೀರಾ. ಮೂರನೇ ಕಣ್ಣು ಆ್ಯಕ್ಟಿವ್ ಆದರೂ ನೀವು ಅದೇ ಕೆಲಸ ಮಾಡ್ತೀರಾ. ಈರ್ಷ್ಯ, ನಿಂದ, ರಾಗ, ದ್ವೇಷ ಇದ್ರ ಕಡೆ ನಿಮ್ಮ ಮೂರನೇ ಕಣ್ಣು ವಾಲಿದೆ ಅಂದರೆ ನಿಮ್ಮ ಮೂರನೇ ಕಣ್ಣು ಓಪನ್ ಆಗಿ ಏನು ಪ್ರಯೋಜನವೂ ಇಲ್ಲ. ನಿಮ್ಮ ಮೂರನೇ ಕಣ್ಣು ಓಪನ್ ಆಗಿಯೂ ಸಹ ಏನು ಪ್ರಯೋಜನ ಇಲ್ಲ. ಮತ್ತೆ ನಾವು ಅಲಿತಾನೆ ಇರಬೇಕಾಗ್ತದೆ. ಸ್ವಾದ, ರೂಪ, ರಸ, ಗಂಧ ಈ ಪಂಚತನ್ಮಾತ್ರೆ ನಮ್ಮನ್ನು ಸಿಕ್ಕಿಸಿ ಹಾಕುವ ವಿಷಯಗಳು. ಇದರಲ್ಲಿ ಸಿಕ್ಕಾಕೋಬೇಡಿ, ಇಲ್ಲಾಂದರೆ ನೀವು ಮುಕ್ತರಾಗಲಿಕ್ಕಾಗಲ್ಲ. ನಿಮ್ಮ ಉದ್ದೇಶ ಮುಕ್ತರಾಗೋದೇ ಆಗಿದ್ದರೆ ನೀವು ಈ ಸ್ಪರ್ಶ, ರಸ, ರೂಪ, ಗಂಧ ಈ ಪಂಚತನ್ಮಾತ್ರೆಗಳಿಂದ ಮೇಲೇಳಬೇಕಾಗ್ತದೆ. ಭಗವಂತನ ಚಿಂತನೆಯಲ್ಲಿ ವ್ಯಾಪ್ತರಾಗಬೇಕಾಗ್ತದೆ.